ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಕಾರು ಪಲ್ಟಿಯಾಗಿದ್ದು ಶಾಸಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವ ಬಸವರಾಜ ಮತ್ತಿಮಡು ಅವರು ಸಂಚರಿಸುತ್ತಿದ್ದ ಕಾರು ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ಶಾಸಕರು ಹಾಗೂ ಕಾರಿನಲ್ಲಿದ್ದ ಮುಖಂಡರಿಗೆ ಗಾಯಗಳಾಗಿವೆ. ಇಂದು ಬೆಳಗ್ಗೆ ಕಲಬುರಗಿಯಲ್ಲಿಯ ಐವಾನಿ ಶಾಹಿ ಅತಿಥಿ ಗೃಹದಲ್ಲಿದ್ದ ಶಾಸಕರು ನಂತರ ಪಾಳ ಗ್ರಾಮಕ್ಕೆ ತೆರಳುತ್ತಿದ್ದರು. ಅಲ್ಲಿಂದ ಶಹಾಬಾದ್ ಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಕಾರು ಪಲ್ಟಿಯಾಗಿದೆ. ಅಪಘಾತದಲ್ಲಿ ಶಾಸಕರ ಎದೆಗೆ ಒಳಪೆಟ್ಟಾಗಿದೆ. ಅವರನ್ನು ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಭೇಟಿ ನೀಡಿ ಶಾಸಕರ ಆರೋಗ್ಯ ವಿಚಾರಿಸಿದ್ದಾರೆ. ಗಾಡಿ ಬಂದ್ ಮಾಡ್ರಿ. ಸರ್ ನೀವು ಸರ್ಗೆ ಏನೋ ಒಂದು ಸರ್ಗೆ ಕಲ್ಲದ ರೀ ಸರ್, ಅಲ್ಲಿ ಕಿಣಕೆ ಕಲ್ಲು ಬಂದದ ರೀ. ಗ್ಲಾಸ್ ರೀ ಸಣ್ಣ ನನಗೆ ಡಿಕ್ಕಿ ತೆಗೀರಿ, ಡಿಕ್ಕಿ ತೆಗಿ ಸಣ್ಣ, ಡಿಕ್ಕಿ 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 ಓಪನ್ ಮಾಡಿ. ಹಾಂ ಡಿಕ್ಕಿ
ಸುಗ್ಗಿ ಹಬ್ಬವೆಂದೇ ಕರೆಯಲಾಗುವ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಗತ್ಯವಿರುವ ಸಾಮಗ್ರಿಗಳ ಖರೀದಿ ಕಲಬುರಗಿ ನಗರದ ಮಾರುಕಟ್ಟೆಗಳಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ. ಸುಗ್ಗಿ ಹಬ್ಬ ಎಂದೇ ಕರೆಯಲಾಗುವ ಮಕರ ಸಂಕ್ರಾಂತಿ ಹಬ್ಬದ ಸಲುವಾಗಿ ಕಲಬುರಗಿ ನಗರದ ಸೂಪರ್ ಮಾರುಕಟ್ಟೆ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಗತ್ಯವಿರುವ ಸಾಮಗ್ರಿಗಳ ಖರೀದಿ ಭರ್ಜರಿಯಾಗಿ ನಡೆಯಿತು. ಮಕರ ಸಂಕ್ರಮಣದ ಮುನ್ನಾ ದಿನವಾದ ಇಂದು ಸಂಕ್ರಮಣ ಭೋಗಿ ಹಬ್ಬ. ಮಹಿಳೆಯರು ಪರಸ್ಪರ ಮೊರದಲ್ಲಿ ಬಾಗಿನ ಕೊಡುವ ಸಂಪ್ರದಾಯವಿದೆ. ಈ ಹಿನ್ನೆಲೆಯಲ್ಲಿ ಬಾಗಿನ ನೀಡುವುದಕ್ಕೆ ಬೇಕಾಗುವ ಕಬ್ಬು, ಬಾರಿಕಾಯಿ, ಪೇರಲಕಾಯಿ, ಸುಲಗಾಯಿ ಹಾಗೂ ತರತರಹದ ತರಕಾರಿ, ಹೂವುಗಳ ಖರೀದಿ ಜೋರಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಬರುವ ಗಾಣದುಂಡಿಯ ಮಾರಾಟ ವಿಶೇಷವಾಗಿತ್ತು. ಇದಲ್ಲದೆ ಮಕರ ಸಂಕ್ರಮಣ ಹಬ್ಬದ ಪ್ರತೀಕವಾಗಿ ಪರಸ್ಪರ ವಿತರಿಸುವ ಕುಸರಳಿನ ಖರೀದಿಯೂ ಕೂಡ ನಡೆಯಿತು. ಹೋಳಿಗೆ ತಯಾರಿಕೆಗೆ ಬೇಕಾಗುವ ಬೆಲ್ಲ, ಶೇಂಗಾ, ಎಳ್ಳು ಖರೀದಿ ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂ ಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಿಂದ ಪಾಲಿಕೆಯವರೆಗೆ ಆಯೋಜಿಸಲಾಗಿದ್ದ 11ನೇ ಚಿತ್ರಸಂತೆ ಚಿತ್ರಕಲಾಪ್ರೇಮಿಗಳ ಮನಸೂರೆಗೊಂಡಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆ ಗೇಟ್ ವರೆಗೆ ಇಂದು ಆಯೋಜಿಸಿದ್ದ 11ನೇ ಚಿತ್ರಸಂತೆ 2024 ಚಿತ್ರಕಲಾ ಪ್ರಿಯರ ಚಿತ್ತಾಕರ್ಷಣೆಗೊಳಿಸಿತು. ಕಲಾವಿದರು ಕಲೆಯನ್ನು ಆವಾಹಿಸಿಕೊಂಡಿದ್ದರೆ ಕಲಾಪ್ರೇಮಿಗಳು ಮತ್ತು ಕಲಾ ಪೋಷಕರು ಕಲೆಯನ್ನ ಮನಪೂರ್ತಿ ಆಸ್ವಾದಿಸಿದರು. ವಿಕಾಸ್ ಅಕಾಡೆಮಿ, ಚೈತನ್ಯಮಯಿ ಟ್ರಸ್ಟ್, ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಬಿಸಿಲು ಆರ್ಟ್ ಗ್ಯಾಲರಿ, ಶರಣಬಸವ ವಿಶ್ವವಿದ್ಯಾಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಈ ಚಿತ್ರಸಂತೆ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಅವರು ಉದ್ಘಾಟಿಸಿದರು. ವಿಕಾಸ್ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರ ಗೌರವ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ದಯಾನಂದ ಅಕ್ಸರ್, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನವಿ ಕೆ ಹಾಗೂ ಭಾಷಣಿಕಾಯದ ಡೀನ್ ಡಾಕ್ಟರ್ ವಿಕ್ರಮ್ ವಿಸಾಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಚಿತ್ರಸಂತೆಯ ಪ್ರಧಾನ ಸಂಯೋಜಕರಾದ ಡಾಕ್ಟರ್ ಎಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಚಿತ್ರಸಂತೆ ಸಂಯೋಜಕರಾದ ಡಾಕ್ಟರ್ ಪರಶುರಾಮ್ ಪಿ, ವಿಬಿ ಬಿರಾದಾರ್, ಎಂಎಚ್ ಬೆಳಂಗಿ ಉಪಸ್ಥಿತರಿದ್ದರು. ರಮಣಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್, ಶರಣಬಸವ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಎಎಸ್ ಪಾಟೀಲ್, ಜಕಣಾಚಾರಿ ಪ್ರಶಸ್ತಿ ಪುರಸ್ಕೃತರಾದ ಮಹಾದೇವಪ್ಪ ಶಿಲ್ಪಿ, ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ್ ಎಲ್ ಜಾನೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಪಡೆದ ಮಾನಯ್ಯ ಎನ್ ಬಡಿಗೇರ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.
ಪುಷ್ಪಹಸ್ತ ನೃತ್ಯ ಕಲಾ ಕೇಂದ್ರದಿಂದ ಭರತನಾಟ್ಯ, ದೊರೆ ಆರ್ಕೆಸ್ಟ್ರಾದಿಂದ ರಸಮಂಜರಿ, ಸುಖಿ ಸಾಂಸ್ಕೃತಿಕ ಸಂಸ್ಥೆಯಿಂದ ಸುಮಧುರ ಗೀತ ಗಾಯನ, ದಾನಯ್ಯ ಚೌಕಿಮಠ್ ಅವರಿಂದ ಕುಂಭಕಲೆಯ ಪ್ರಾತ್ಯಕ್ಷಿಕೆ, ಗೋಪಾಲ್ ಕೆಪಿ ಅವರಿಂದ ಭಾವಶಿಲ್ಪ ಪ್ರಾತ್ಯಕ್ಷಿಕೆ ನಡೆಯಿತು. ಅಲ್ಲದೆ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಬೆಳಿಗ್ಗೆ 8 ಗಂಟೆಗೆ ಚಿತ್ರಸಂತೆ ಆರಂಭಗೊಂಡು ಸಾಯಂಕಾಲ 6 ಗಂಟೆವರೆಗೆ ನಡೆಯಿತು. ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ 11ನೇ ಚಿತ್ರಸಂತೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕು ಅಂತ ಹೇಳಿ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ. ಗಡುತ್ತಾ ನಾವು ಚಿತ್ರಕಲೆ ಪೂರ್ವದಲ್ಲಿ ಇವರೇನು ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಥೆ ಅಪ್ಪಾಜಿಯವರು, ಚನ್ನಬಸಪ್ಪ ಅಪ್ಪಾಜಿಯವರು ನಮ್ಮ ಸೌತ್ ಇಂಡಿಯಾದಲ್ಲೇ PG ಕೋರ್ಸ್ಗಳು ಮಾಡಿದಂಥ ಶ್ರೇಯಸ್ಸು ಅಪ್ಪಾಜಿಯವರು ಬರ್ತದೆ. ಯಾಕಂದರೆ ನಮ್ಮ ಖಂಡೇರಾವ್ ಸರ್ ಅವರು ವ್ಯಾಸಂಗ ಮುಗಿಸಿ ಬಂದಾಗ ಅವರಿಗೆ ಕರೆಸಿ ಅವರಿಗೆ ಈ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕಿಸ್ತದೆ ನಮ್ಮ ಯೂನಿವರ್ಸಿಟಿ, ನಮ್ಮ ಸಂಸ್ಥೆಯಲ್ಲಿ. ಅದರ ಜರ್ನಿ ಬೆಳೀತಾನೆ ಹೋಯಿತು ಮತ್ತು ಜಾಸ್ತಿ ಮಕ್ಕಳು ಅದರ ಲಾಭವನ್ನು ಪಡಿತಾನೆ ಬಂದಿದ್ದಾರೆ. ಒಂದು ಚಿತ್ರಕಲೆ ಅಂದರೆ ಒಂದು ಚಿತ್ರ ತೆಗೆದರೆ ಒಂದು ಸನ್ನಿವೇಶವನ್ನೇ ಹೇಳುವಂಥ ಶಕ್ತಿ ಅದರಲ್ಲಿರುತ್ತೆ. ಅದು ಸುಮ್ಮನೆ ಸಾಮಾನ್ಯವಾಗಿ ಬರೋದಿಲ್ಲ, ಅದು ಸಾಧನೆಯ ಪ್ರತಿರೂಪ. ಅದು ಅಪ್ಪಾಜಿಯವರು ಒಂದು ಸನ್ನಿವೇಶ ನಮ್ಮ ಖಂಡೇರಾವ್ ಸರ್ ಅವರಿಗೆ ಹೇಳಿ ಒಂದು ಸನ್ನಿವೇಶ ಮಾಡಿ ಚಿತ್ರೀಕರಣ ಮಾಡಿ ಹೇಳಿದ್ರು. ಅದು ಲಂಡನ್ಗೆ ಕಳಿಸಿದ್ರು. ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಆವಾಗ ರಾಣಿ ಇದ್ದಾಗ ಅವ್ರ ಸನ್ನಿವೇಶ ಹೇಳಿದ್ರು ಅಪ್ಪಾಜಿಯವರು. ಅವರಿಗೆ ಒತ್ತೆಯಾಳಿಯಾಗಿ ಬ್ರಿಟಿಷರ ಮಕ್ಕಳನ್ನು ಅವ್ರು ಸೆರೆ ಹಿಡಿದು ತಂದಿದ್ರು ಅವ್ರ ಸೈನಿಕರು. ಆವಾಗ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ಅವರು ಸೆರೆ ಹಿಡಿಯುವಂತಲ್ಲ, ಅವ್ರ ಮಗು ನಮ್ಮ ಮಗು ಅಂತ ಹೇಳಿ ಪ್ರೀತಿಯಿಂದ ಅವರಿಗೆಲ್ಲ ಕೂಡಿಸಿ ಆಧಾರ ಮಾಡಿ ಅವರಿಗೆ ಮತ್ತು ಪುನಃ ಅವ್ರ ಜಾಗಕ್ಕೆ ಬಿಡುವಂಥ ಆ ಸನ್ನಿವೇಶ ಅವ್ರಿಗೆ ಹೇಳಿದಾಗ ಅವರು ಎಷ್ಟು ಸುಂದರವಾಗಿ ಚಿತ್ರೀಕರಣೆ ಮಾಡಿದ್ರೆ ಅಂದರೆ ಅಲ್ಲಿ ಮೋಸ್ಟ್ಲಿ ಲಂಡನ್ನಲ್ಲಿ ಅದರ ಖ್ಯಾತಿ ಪಡೆದರು. ಅಂಥದ್ದು ಶಕ್ತಿ ಚಿತ್ರಕಲೆಯಲ್ಲಿರುತ್ತದೆ. ಅದು ಸುಮ್ಮನೆ ಸ್ವಲ್ಪ ಇದರಂತೆ ಬರೋದಿಲ್ಲ, ಅದು ಸಾಧನೆ ಮುಖಾಂತರನೇ ಬರುತ್ತೆ. ಅದಕ್ಕೆ ಇಂಥ ಚಿತ್ರಕಲೆಗಳು ಮೊದಲೇ ನಾವು ಬಾಂಬೆಗೆ ಹೋಗಿ ಕಳಿಸ್ತಿದ್ದೀವಿ, ನಮ್ಮ ಸಂಸ್ಥೆಯಿಂದ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಆದರೆ ನಮ್ಮ ಶ್ರೀರಾಮ್ಜಿಯವರ ಸತತ ಪ್ರಯತ್ನದಿಂದ 10 ವರ್ಷಗಳ ಮುಗಿದು 11ನೇ ವರ್ಷ ಕಾಲಿಟ್ಟಿದ್ದಾರೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣ ಬೆಳಿಬೇಕು. ನಮ್ಮ ಬರೀ ನಾವು 9 ಸಂಸ್ಥೆಗಳು ಸೇರಿ ಮಾಡಿದ್ದೇವೆ. ಹಂಗಲ್ಲ, ಕಂಪ್ಲೀಟ್ ಗುಲ್ಬರ್ಗದಿಂದ ಈ ಸಂಸ್ಥೆಯಿಂದ ಎಲ್ಲ ಶಾಲಾ ಮಕ್ಕಳುಗಳು ಬಂದು ನೋಡುವಂಥ ಶಕ್ತಿ ಇಲ್ಲಿ ಮಾಡಬೇಕು. ಮತ್ತು ಎಲ್ಲ ಸಂಸ್ಥೆಗಳು ಕೈ ಜೋಡಿಸ್ಬೇಕು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳುತ್ತಾ ನನ್ನನ್ನು ಕರೆಸಿ ನನ್ನ ಭಾಗ್ಯ ಇಂಥ ಚಿತ್ರಕಲೆಗೆ ನನಗೆ ಉದ್ಘಾಟಕರಾಗಿ ಕರೆಸಿದರೆ ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾರೆ. ಅಂದರೆ ಬೆಂಗಳೂರಿನಲ್ಲಿ ದಿನಾಂಕ 7ರಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ನೀಡಲಾಯಿತು. ಅದೇ ಪ್ರಕಾರವಾಗಿ ಇವತ್ತು ಆ ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಚಿತ್ರಕಲೆ ಸಂಸ್ಥೆ ಕಾರ್ಯಕ್ರಮ ಸಂತೆ ನಡೀತದೆ. ಆದರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಚಿತ್ರಕಲಾವಿದರು, ಯುವಕರು 600 ಕಿಲೋಮೀಟರ್ದಲ್ಲಿ ಹೋಗಿ ಆ ಕಲೆಯಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನವನ್ನು ತೋರಿಸಲಿಕ್ಕೆ ತೊಂದರೆ ಆಗ್ತದೆ. ಯಾಕಂದರೆ ಇದರಲ್ಲಿ ಏನು ದೊಡ್ಡ ಶ್ರೀಮಂತರು ಇರೋದಿಲ್ಲ, ಭಾಳಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅಷ್ಟೇ ಇರ್ತಕ್ಕಂಥ ಚಿತ್ರಕಲಾವಿದರ ಒಂದು ಪರಿಸ್ಥಿತಿ. ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿಯೇ ನಮ್ಮ ಭಾಗದಲ್ಲಿ ಹೈದರಾಬಾದ್, ಕರ್ನಾಟಕ, ಗುಲ್ಬರ್ಗ ವಿಶೇಷವಾಗಿ ಈ ಭಾಗದಲ್ಲಿ ಇಂಥ ಒಂದು ಚಿತ್ರಕಲೆಯನ್ನು ಆಯೋಜಿಸುವುದು ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಭಾಗದ ಎಲ್ಲ ನಮ್ಮ AS ಪಾಟೀಲರು, ಬೆಳಂಗಿಯವರು, ಎಲ್ಲ ಸಂಸ್ಥೆಯವರು, ಈ ವಿಕಾಸ್ ಅಕಾಡೆಮಿ, ಕಲಬುರಗಿ ಚೈತನ್ಯ ಟ್ರಸ್ಟು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಆರ್ಟ್ ಇಂಟ್ರಿಗೇಷನ್, ಕಲ್ಯಾಣ ಕರ್ನಾಟಕ, ಬಿಸಿಲು ಆರ್ಟ್ ಗ್ಯಾಲರಿ, ಶರಣಬಸವೇಶ್ವರ ವಿದ್ಯಾಲಯ, ಇವೆಲ್ಲ ಸಂಸ್ಥೆಯವರು ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು. ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರ ಏನು ತಲೆಯಲ್ಲಿ ಮೂಡಿರ್ತಕ್ಕಂಥ ಚಿತ್ರಕಲೆಯ ಪ್ರದರ್ಶನವನ್ನು ಹೊರಗಡೆ ಹಾಕಿ ಇದರಲ್ಲಿ ಪ್ರದರ್ಶನಕ್ಕೆ ಇಟ್ಟು ಅದನ್ನು ವ್ಯಾಪಾರ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಈ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ.
ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿಯ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು, ಭಾಳಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ಅನೇಕ ರಾಜಮನೆತನಗಳು ನಮ್ಮ ಮೈಸೂರಿನ ರಾಜಮನೆತನದಲ್ಲಿ ಆಗಿರ್ಬೋದು, ಶಾತವಾಹನರಾಗಿರ್ಬೋದು, ಕದಂಬರಾಗಿರ್ಬೋದು, ಗಂಗಾ, ಚಾಲುಕ್ಯ ಮತ್ತು ರಾಷ್ಟ್ರಕೂಟ, ಚೋಳ, ಹೊಯ್ಸಳ, ವಿಜಯನಗರ ಬಹುಮನಿ, ನಮ್ಮ ಆದಿಲ್ ಶಾಹಿ, ಇಲ್ಲೇ ಇರ್ತಕ್ಕಂಥ ನಾವು ಆದಿಲ್ ಶಾಹಿಯ ಒಂದು ಬಹುಮನಿ, ಅನೇಕ ಇಲ್ಲಿ ಗುಮ್ಮಸ್ಗಳಿವೆ, ಇಲ್ಲೇ ಕಿಲಾ ಅಂತ ಹೇಳ್ತೀವಿ, ಅಲ್ಲಿರ್ತಕ್ಕಂಥ ಕೆಲವೊಂದು ಚಿತ್ರಕಲೆಗಳನ್ನು ನೋಡ್ತಕ್ಕಂಥದ್ದು ಮತ್ತು ಮೈಸೂರು ಅರಸರು, ಹಂಡೆ ಪಾಳೆಗಾರರು, ಹೀಗೆ ಅನೇಕ ಪಾಳೆಪಟ್ಟುಗಳು ವೈಯಕ್ತಿಕವಾಗಿ ಆಸಕ್ತಿ ಹೊಂದಿರತಕ್ಕಂಥ ಶ್ರೀಮಂತ ಕಲಾಪ್ರಿಯರಿಂದ ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಚಿತ್ರಕಲೆಯನ್ನು ಹೊಂದಿರುವ ಅಸಂಖ್ಯಾತ ದೇವಾಲಯಗಳು, ಅರಮನೆಗಳು, ಮಠ ಮನೆ, ಚರ್ಚು, ಮಸೀದಿಗಳಲ್ಲಿ ಕೂಡ ಈ ಒಂದು ಚಿತ್ರಕಲೆ ಅರಳಿ ನಿಂತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಎಲ್ಲಿ ಹೋದಲ್ಲಿ ಕೂಡ ಇವತ್ತಿನಕ್ಕಿಂತಲೂ ಹಿಂದೆ ಆಗಿರ್ತಕ್ಕಂಥ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಗುಡಿ ಗುಂಡಾರಗಳಾಗಲಿ, ಮಸ್ಜಿದ್ಗಳಾಗಲಿ, ಇವತ್ತು ಖಾಜೆ ಬಂಜಾನ ದರ್ಗಾದಲ್ಲಿರ್ತಕ್ಕಂಥ ಮಸ್ಜಿದ್ ಮೇಲುಗಡೆ ನೋಡಿದಾಗ ಆ ಕಲಾ ಪ್ರದರ್ಶನವನ್ನು ನೋಡಿದಾಗ ಮನುಷ್ಯ ನಂಬಲಿಕ್ಕೆ ಊಹೆಗೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ, ಕಲ್ಪನೆ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಅಲ್ಲಿ ನೋಡ್ತಕ್ಕಂಥದ್ದು ಕೂಡ ಈ ಕಟ್ಟಡಗಳಲ್ಲಿ ಈ ಪರಂಪರೆ ಹಲವಾರು ಕಡೆಗಳಲ್ಲಿ ಬಂದು ಹೊಸ ಹೊಸ ರೂಪ ಪಡೆದುಕೊಂಡು ಉಳಿದುಕೊಂಡು ಬಂದಿರುವುದನ್ನು ನಮ್ಮವರು ಹಿಂದಿನ ಪೂರ್ವಜರು ಶಿಕ್ಷಣಕ್ಕಿಂತ ಹೆಚ್ಚು ಕಲೆಗೆ ಮಹತ್ವ ಕೊಟ್ಟಿದ್ದರು. ತಮ್ಮ ಅನಿಸಿಕೆಗಳನ್ನು ಕಲ್ಲು ಬಂಡೆಯ ಮೇಲೆ ಚಿತ್ರವನ್ನು ತೆಗೆದು ಹೇಳಿಕೊಡ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು, ಬರ್ತಕ್ಕಂಥದ್ದು. ಇವತ್ತು ಪ್ರಾಚೀನ ಕಾಲದಿಂದಲೇ ಕೂಡ ಕರ್ನಾಟಕ ಚಿತ್ರಕಲೆಯಲ್ಲಿ ತನ್ನದೇ ಆದಂಥ ಪರಂಪರೆ ಹಾಗೂ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಅನೇಕ ಪ್ರಾಗೈತಿಕ ಇತಿಹಾಸ ಬಂಡೆಗಳನ್ನು, ಶಿಲ್ಪಶಾಸನಗಳನ್ನು, ಹಸ್ತಚಿತ್ರಗಳನ್ನು ಕೂಡ, ಜಾನಪದ ಚಿತ್ರಗಳನ್ನು, ಪರಂಪರೆ ನಮಗೆ ಇತಿಹಾಸದುದ್ದಕ್ಕೂ ಕೂಡ ಇವತ್ತು ನಾವು ನೋಡ್ತಕ್ಕಂಥದ್ದಾಗಿದೆ. ಮುಲ್ಕಂಡಿ ಮಹಾದೇವ ಸ್ವಾಮಿಯವರ ಅಂಬೇಡ್ಕರ್ ಅರಿವು ಪುಸ್ತಕ ಲೋಕಾರ್ಪಣೆ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಸಹಯೋಗದಲ್ಲಿ ಜಿಲ್ಲಾ ಮಾನವ ಬಂಧುತ್ವ ವೇದಿಕೆ, ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಲ್ಕುಂಡಿ ಮಹಾದೇವಪ್ಪ ಸ್ವಾಮಿಯವರ ವಿರಚಿತ ಅಂಬೇಡ್ಕರ್ ಅರಿವು ಪುಸ್ತಕ ಲೋಕಾರ್ಪಣೆ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆಳಂದ್ ತಾಲೂಕಿನ ದುತ್ತರಗಾಂವ್ನ ಶ್ರೀ ಕೋರಣೇಶ್ವರ ಸ್ವಾಮೀಜಿಯವರು ವಹಿಸಿದ್ದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹಾಯಕ ಕುಲಸಚಿವರಾದ ಅಜಿಂ ಪಾಷಾ ಕೃತಿ ಲೋಕಾರ್ಪಣೆಗೊಳಿಸಿದರು. ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾದ ಸೂರ್ಯಕಾಂತ್ ನಿಂಬಾಳ್ಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅಧ್ಯಕ್ಷತೆ ವಹಿಸಿದ್ದರು. ಚಿಟಗುಪ್ಪಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ವೇದಿಕೆ ಮೇಲಿದ್ದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಅವರು ಪುಸ್ತಕ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಶೋಧನಾ ಬರಹಗಾರರಾದ ಡಾಕ್ಟರ್ ವಿಠಲ್ ವಗ್ಗನ್, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ನಾಗೇಂದ್ರ ಜವಳಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ರವಿಕುಮಾರ್, ಎಚ್ ಬೋರಯ್ಯ, ಚಂದ್ರಕಾಂತ್ ನೆರಳೆ, ಅನುಸೂಯ ಆಗಮಿಸಿದ್ದರು. ಉಪನ್ಯಾಸಕರಾದ ಡಾಕ್ಟರ್ ಅನಿಲ್ ಟೆಂಗ್ಲಿ ಕಾರ್ಯಕ್ರಮ ನಿರೂಪಿಸಿದರು. ಅರಿವು ಆಗಬೇಕಾಗಿರ್ತಕ್ಕಂಥದ್ದು ಈ ಶತಮಾನಗಳ ಒಂದು ಜರೂರತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂಬೇಡ್ಕರ್ ಅವರು ಈ ಶತಮಾನಕ್ಕೆ ಬೇಕು, ಮನೆ ಮನೆಗೂ ಬೇಕು, ಮನಮನಕ್ಕೂ ಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಲ್ಲೂ ಭಾರತದಂತಹ ಮೂಢನಂಬಿಕೆಗಳ ತವರೂರು ಅಂತ ನಾವು ಭಾರತವನ್ನು ಕರಿತೀವಿ. ಇಂಥ ಮೂಢನಂಬಿಕೆಗಳ ತವರೂರಾಗಿರ್ತಕ್ಕಂಥ ಭಾರತವನ್ನು ಒಂದು ವೈಚಾರಿಕವಾಗಿರ್ತಕ್ಕಂಥ ಪ್ರಗತಿ ಪಥದತ್ತ, ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಗತಿ ಪಥದತ್ತ, ವಿಜ್ಞಾನದ ಯುಗ ಅಂತ ನಾವು ಭಾರತದಲ್ಲಿ ಏನಾದರೂ ಮತ್ತೆ ನಾವು ಕಾಣಬೇಕು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರಿವು ಇವತ್ತು ಭಾರತಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಇವತ್ತು ಬೇಕು, ಯಾಕೆ ಅರಿವು ಇವತ್ತು ನಮ್ಗೆ ಬೇಕು ಅಂತ ಹೇಳಿದರೆ, ನಾನು ಬಹಳ ಮುಖ್ಯವಾಗಿ ಹೇಳ್ತೇನೆ, ಹಿಂದುಳಿದ ಜನರವರಿಗೆ, ದಲಿತರಿಗೆ, ಅದರಲ್ಲೂ ಮಹಿಳೆಯರಿಗೆ ಬಹಳ ಅವಶ್ಯಕತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಂದು ಹುಡುಗ ಮತ್ತು ಒಂದು ಹುಡುಗಿ ಅಂತರ್ಜಾತಿ ವಿವಾಹ ಆಗಿದ್ದಾರೆ. ಅಂತರ್ಜಾತಿ ವಿವಾಹ ಆಗಿ
ಸಮಾಜ ಒಪ್ಕೊಳ್ಳಿಲ್ಲ, ಅವ್ರ ಮನೆಯವರು ಕೂಡ ಒಪ್ಕೊಳ್ಳಿಲ್ಲ. ಹಾಗಾಗಿ ಆ ಪ್ರೀತಿಸಿರ್ತಕ್ಕಂಥ ಪ್ರೇಮಿಗಳಿಬ್ರು ಓಡಿ ಹೋಗಿ ಮದುವೆ ಆಗ್ತಾರೆ. ಆದರೆ ನಮ್ಮ ಸಮಾಜ ಎಂಥದ್ದು ಅಂತ ಹೇಳಿದ್ರೆ, ಜಾತಿ ಪದ್ಧತಿಯನ್ನ ಒಪ್ಕೊಳ್ಳದೇ ಇರ್ತಕ್ಕಂಥ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಪಾಲಕರು ಮೇಲ್ವರ್ಗದ ಒಬ್ಬ ಹುಡುಗಿಯ ಸಂಬಂಧಿಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಳವರ್ಗದ ಹುಡುಗನನ್ನ ನಮ್ಮ ಮಗಳು ಮದುವೆ ಆಗ್ಲಲ್ಲ, ಹೀಗಾಗಿ ನಮ್ಮ ಮನೆತನಕ್ಕೆ ಒಂದು ಅವಮರ್ಯಾದೆ, ನಮ್ಮ ಮಾನ ಹೋಯಿತು ಅಂತ ಹೇಳಿ ಆ ಹುಡುಗನ ತಾಯಿಯನ್ನ ಬತ್ತಲೆ ಮಾಡಿ ಗಿಡಕ್ಕೆ ಕಟ್ಟಿ ಹೊಡೆದಿರ್ತಕ್ಕಂಥ ಅಮಾನವೀಯ ಘಟನೆಗಳು ಇವತ್ತಿಗೂ ಕೂಡ 21ನೇ ಶತಮಾನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಭಾರತೀಯರಾಗಿರ್ತಕ್ಕಂಥ ನಾವುಗಳೆಲ್ಲರೂ ಕೂಡ ತಲೆ ತಗ್ಗಿಸಲೇಬೇಕಾಗಿರ್ತಕ್ಕಂಥ ಘಟನೆ. ಇಂಥ ಅನೇಕ ಘಟನೆಗಳು ಇವತ್ತು ನಡೀತಾ ಇದೆ. ಮೊನ್ನೆ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಇನ್ನೊಂದು ಘಟನೆ ಓದಿದೆ. ಒಬ್ಬ ದಲಿತ ಯುವತಿ 21 ವರ್ಷ ಆಗಿರ್ಬೋದು. ಇದು ನಮ್ಮ ಊರು ಪಕ್ಕದಲ್ಲಿ ನಡೆದಿರ್ತಕ್ಕಂಥ ಘಟನೆ, ನಮ್ಮ ರಾಜೇಶ್ವರದಲ್ಲಿ ಪಕ್ಕದ ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಹಳ 10ನೇ ಕ್ಲಾಸ್ ಓದಿರ್ತಕ್ಕಂಥ ಹುಡುಗಿಯವರು, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅನ್ನುವಂಥ ಅರಿವು ಇಲ್ಲದೆ ತಾಯಿ ಬಹಳ ಸಣ್ಣ ವಯಸ್ಸಿನಲ್ಲೇ ಮಗಳಿಗೆ ಮದುವೆ ಮಾಡ್ತಾಳೆ. ಮದುವೆಯಾಗಿ 1 ವರ್ಷಕ್ಕೆ ಅವಳಿಗೆ ಮಗು ಆಗ್ತದೆ, 2 ಮಕ್ಕಳಾಗ್ತವೆ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡ್ತಿದ್ದ ಆ ಹುಡುಗಿಯ ಗಂಡ ದಿನ ದಿನಕ್ಕೆ ಕುಡಿಯುವ ಚಟವನ್ನ ಬೆಳೆಸ್ಕೊಳ್ತಾನೆ. ಕುಡಿದದ ಅಮಲಿನಲ್ಲಿ ಒಂದು ದಿನ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಗಂಡ ಇನ್ನೇನು ತೀರ್ಕೊಂಡ. ಬಹಳ 21 ವರ್ಷದ ಒಳಗಡೆ ಇರ್ತಕ್ಕಂಥ ಹುಡುಗಿ 2 ಮಕ್ಕಳಾಗಿದ್ದಾವೆ, ಗಂಡ ಸತ್ತಿದ್ದಾನೆ, ಕೈಯಲ್ಲಿ ಒಂದು ಕೆಲಸವೂ ಕೂಡ ಅವಳಿಗಿಲ್ಲ. ಹೀಗಾಗಿ ಮತ್ತೆ ತವ್ರ ಮನೆಗೆ ಬರ್ತಾಳೆ ಹುಡುಗಿ. ತವ್ರ ಮನೆಗೆ ಬಂದಾಗ ತಾಯಿಗೆ ಬಹಳ ದುಃಖ ಆಗ್ತದೆ. ನನ್ನ ಮಗಳ ಸಂಸಾರ ನಾನೇ ಹಾಳು ಮಾಡಿದೆ ಅಲ್ಲ, ನಾನು ಏನ್ ಮಾಡ್ಲಿ, ಇವಳಿಗೆ ಇಷ್ಟು ಬೇಗ ನಾನು ಮದುವೆ ಮಾಡಬಾರ್ದಾಗಿತ್ತು, ಅವಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕಾಗಿತ್ತು, ಅವಳ ಕಾಲ ಮೇಲೆ ಅವಳಿಗೆ ನಿಲ್ಲುವಂತ ಒಂದು ಸ್ವಾಭಿಮಾನದ ಬದುಕನ್ನು ನಾನು ಕಟ್ಟಿಕೊಡ್ಬೇಕಾಗಿತ್ತು ಅನ್ನುವಂಥ ಅಳಲಿನಲ್ಲಿ ಆ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಮಗಳಿಗೆ ಬಿಸಿ ಊಟದ ಕೆಲಸಕ್ಕೆ ಹಚ್ಚುತ್ತಾಳೆ. ಆ ಊರಿನ ಹೆಡ್ ಮಾಸ್ಟರ್ನ ಕೈಕಾಲುಗಳನ್ನ ಹಿಡ್ಕೊಂಡು, ನನ್ನ ಮಗಳಿಗೆ ಯಾರೂ ಕೂಡ ಆಸರೆ ಇಲ್ಲ, ಇವಳು ಏನಾದ್ರೂ ಒಂದು ಉದ್ಯೋಗ ಮಾಡಿ ತನ್ನ 2 ಮಕ್ಕಳ ಲಾಲನೆ ಪಾಲನೆ ಮಾಡ್ಲಿ, ಅವಳು ಕಾಲ ಮೇಲೆ ಅವಳು ನಿಂತುಕೊಳ್ಳಿ ಅಂತ ಹೇಳಿ ಅವಳಿಗೆ ಬಿಸಿ ಊಟದಲ್ಲಿ ಕೆಲಸವನ್ನು ಹಚ್ತಾಳೆ. ಆದ್ರೆ ಬಿಸಿ ಊಟಕ್ಕೆ ಹೋಗಿ ಒಂದೇ ಒಂದು ದಿವಸ ಕೆಲಸ ಮಾಡ್ತಾಳೆ ಆ ಹುಡುಗಿ. ಮರುದಿನ ಆ ಮೇಸ್ಟರ್ ಹೇಳ್ತಾನೆ, ಹೆಡ್ ಮಾಸ್ಟರ್ ಹೇಳ್ತಾನೆ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡಮ್ಮ ಅಂತ. ಆಗ ಅವಳಿಗೆ ಗಾಬರಿ ಕೊಡ್ತಾಳೆ ಹುಡುಗಿ. ಏನಾಯ್ತು, ನಾನು ಯಾಕೆ ಕೆಲ್ಸಕ್ಕೆ ಬರಬಾರ್ದು ಸರ್, ನಾನೇನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದಾಗ, ಇಲ್ಲಮ್ಮ, ನಿನ್ನ ಕೆಲಸದ ಬಗ್ಗೆ ನನಗೇನೂ ಕೂಡ ತಕರಾರಿಲ್ಲ, ಆದ್ರೆ ನೀನು ಒಬ್ಬ ಕೆಳವರ್ಗದ ದಲಿತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಮಗಳು, ಹೀಗಾಗಿ ನೀನ್ ಮಾಡಿರ್ತಕ್ಕಂಥ ಊಟವನ್ನ ಇಲ್ಲಿರ್ತಕ್ಕಂಥ ಮಕ್ಕಳ ಪಾಲಕರು ಬೇಡ ಅಂತ ಇದ್ದಾರೆ. ಒಬ್ಬ ಕೆಳವರ್ಗದ ಒಬ್ಬ ದಲಿತ ಮಹಿಳೆ ಹೆಣ್ಮಗಳು ಮಾಡಿರ್ತಕ್ಕಂಥ ಅಡಿಗೆಯನ್ನ ನಮ್ಮ ಮಕ್ಕಳು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಶಾಲೆಯನ್ನ ಮುಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೀನು ದಯವಿಟ್ಟು ಕೆಲಸಕ್ಕೆ ಬರಬೇಡಮ್ಮ ನಾಳೆಯಿಂದ ಅಂತ ಹೇಳ್ತಾರೆ. ಜನವರಿ 15ರಂದು ಮಕರ ಸಂಕ್ರಮಣದ ಅಂಗವಾಗಿ ಸಾವಳಗಿ ಬಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಜರುಗಲಿರುವ ಕುರಿತು ಭಕ್ತ ಮಂಡಳಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಸಂಕ್ರಮಣ ಹಬ್ಬದ ಪ್ರಯುಕ್ತವಾಗಿ ಸಾವಳಗಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದ ಆಚರಣೆ ಇರೋದರಿಂದ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮನಿಸಿ ಪಲ್ಲಕ್ಕಿ ಮತ್ತು ಪೀಠಾಧಿಪತಿಗಳಾದಂಥ ಶ್ರೀ ಗುರುನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗುವುದರಿಂದ ಸುಮಾರು ಈ ಒಂದು ಜಾತ್ರೆಯಲ್ಲಿ 25,000ರಿಂದ 30,000 ಜನಸಂಖ್ಯೆ ಸೇರೋದರಿಂದ ಸಾವಳಗಿ ಗ್ರಾಮದ ಸದ್ಭಕ್ತ ಮಂಡಳಿ ಮತ್ತು ಸರ್ವ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ಮಠದ ದಾಸೋಹ ಮತ್ತು ಗ್ರಾಮದಲ್ಲಿ ನೀರಿನ ಸೌಕರ್ಯ ಕೂಡ ಮಾಡಲಿಕ್ಕೆ ಮತ್ತು ನಾವು ಅಣಿಯಾಗಿ ಇರ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾವು ವಿನಂತಿಸಿಕೊಳ್ತೇವೆ. ಜನವರಿ 22ರಂದು ಶ್ರೀ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜು ಭವಾನಿಯವರು ತಿಳಿಸಿದ್ದಾರೆ.
ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಏನು ಕಾರ್ಯಕ್ರಮ ಇದೆ, ಅದೇ ದಿನದಂದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಾವು ಟೀಮ್ ವತಿಯಿಂದ ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ 108 ದೇವಸ್ಥಾನಗಳಿಗೆ ಹೋಗಿ ಪ್ರತಿ ದೇವಸ್ಥಾನಕ್ಕೆ 1008 ಹಣತೆಗಳನ್ನು ನಾವು ಕೊಡ್ತಾಯಿದ್ದೀವಿ. ಎಲ್ಲ ಹಣತೆಗಳಂತಂದರೆ 1,08,864 ಹಣತೆಗಳನ್ನು ನಾವು ಕೊಡ್ತಾಯಿದ್ದೀವಿ. ಯಾಕಪ್ಪ ಅಂತಂದ್ರೆ 22ನೇ ತಾರೀಕು ಸಾಯಂಕಾಲ 5:30-6 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ದೀಪ ಪ್ರಜ್ವಲಿಸಬೇಕು. ಭವ್ಯ ರಾಮನ ಮಂದಿರದ ಒಂದು ಏನು ಅಯೋಧ್ಯೆ ಕಾರ್ಯಕ್ರಮ ಕೂಡ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ದಿವ್ಯ ದೀಪ ಪ್ರಜ್ವಲಿಸ್ಬೇಕಂಥೇಳಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಅದೇ ದಿನದಂದು ಪ್ರತಿ ವರ್ಷ ನಾವು ಏನು ರಾಮನವಮಿ ಉತ್ಸವ ಸಮಿತಿ ಏನು ಮೂರ್ತಿ ಇದೆ ನಮ್ಮದು 15 ಅಡಿಯ, ಆ ಒಂದು ಮೂರ್ತಿಗೆ ವಿಶೇಷವಾದ ಪೂಜೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿಯೂ ಕೂಡ ರಾಮ ದೀಪೋತ್ಸವ ಅಂಥೇಳಿ ಮಾಡ್ತಾಯಿದ್ದೀವಿ. ಈ ಒಂದು ರಾಮ ದೀಪೋತ್ಸವದ ಕಾರ್ಯಕ್ರಮದ ಚಾಲನೆ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಮಠಾಧೀಶರು ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.